ಈ ಹುಡುಗ ಕಾಗೆ ಹೃದಯ ತಿಂದಾದ್ಮೇಲೆ ಒಬ್ಬ ರಾಜ ಆಗ್ತಾನೆ. ಇನ್ನು ಈತನ ತಮ್ಮ ಕಾಗೆ ಲಿವರ್ ತಿಂದಾದ್ಮೇಲೆ ತುಂಬಾ ಶ್ರೀಮಂತ ಆಗ್ತಾನೆ. ಈತನಿಗೆ ತಲೆ ದಿಂಬಿನ ಕೆಳಗಡೆ ದಿನ 3 ಗೋಲ್ಡ್ ಕಾಯಿನ್ಸ್ ಸಿಗ್ತಾ ಇರ್ತವೆ. ಒಂದಿನ ಈ ಮಂತ್ರದ ಕಾಗೆ ರೈತನ ಬಲೆಗೆ ಬಿದ್ದ್ಬಿಡುತ್ತೆ. ಆ ಕಾಗೆ ಶರೀರ ಎಲ್ಲ ಡೈಮಂಡ್ ತರ ಹೊಳಿತಾ ಇರುತ್ತೆ. ಇದರಿಂದ ಆತ ಅದನ್ನ ಮನೆಗೆ ತಗೊಂಡ್ ಬರ್ತಾನೆ. ಈತನ ಇಬ್ರು ಮಕ್ಕಳು ಅದನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಹೀಗೆ ಕಾಲ ಕಳೀತಾ ಇರುತ್ತೆ. ಅದು ಕೂಡ ದೊಡ್ಡದಾಗುತ್ತೆ. ಈಗ ಅದು ಈ ಮನೆಯಲ್ಲಿ ಒಬ್ಬ ಸ್ವಂತ ಮನುಷ್ಯನ ತರ ಇರುತ್ತೆ. ಒಂದಿನ ಒಬ್ಬ ವ್ಯಾಪಾರಿ ಅಲ್ಲಿಗೆ ಬರ್ತಾನೆ. ಈ ಹೊಳಿತಾ ಇರೋ ಕಾಗೆನ ನೋಡಿ ಶಾಕ್ ಆಗ್ತಾನೆ. ಈ ಕಾಗೆ ಯಾಕೆ ಈ ರೀತಿ ಹೊಳಿತಾ ಇದೆ ಅಂತೇಳಿ ಅದನ್ನ ಇಟ್ಕೊಂಡು ನೋಡಿದಾಗ ಬಲಗಡೆ ರೆಕ್ಕೆ ಮೇಲೆ ಬರ್ದಿರುತ್ತೆ, ಈ ಕಾಗೆ ಹೃದಯ ತಿಂದ್ರೆ ನೀನು ರಾಜ ಆಗ್ತೆ ಅಂತೇಳಿ. ಹಾಗೆ ಇನ್ನೊಂದು ರೆಕ್ಕೆ ಮೇಲೆ ಬರ್ದಿರುತ್ತೆ, ಈ ಕಾಗೆ ಲಿವರ್ ತಿಂದ್ರೆ ನಿನಗೆ ದಿನ 3 ಬಂಗಾರದ ನಾಣ್ಯಗಳು ಸಿಗ್ತವೆ, ಅದು ಕೂಡ ನಿನ್ನ ತಲೆ ದಿಂಬಿನ ಕೆಳಗಡೆ ಅಂತೇಳಿ ಇರುತ್ತೆ. ಆಗ ಈ ಸ್ವಾರ್ಥದ ವ್ಯಾಪಾರಿ ನಾನು ರಾಜ ಆಗ್ಬೇಕಂತೇಳಿ ಅನ್ಕೊಳ್ತಾನೆ. ಅಷ್ಟರಲ್ಲೇನೆ ರೈತ ಬಂದು ಕಾಗೆ ರೆಕ್ಕೆ ಮೇಲೆ ಬರ್ದಿರೋದನ್ನ ನೋಡ್ತಾನೆ. ಆದ್ರೆ ಓದಕ್ಕೆ ಬರದ ಕಾರಣ ಅದು ಏನು ಅಂತೇಳಿ ಆ ವ್ಯಾಪಾರಿನ ಕೇಳ್ತಾನೆ. ಆಗ ವ್ಯಾಪಾರಿ ಹೇಳ್ತಾನೆ, ಈ ಕಾಗೆ ಇನ್ನು 24 ಗಂಟೆಯಲ್ಲಿ ಸತ್ತೋಗುತ್ತೆ, ಅಷ್ಟೊಳಗಡೆ ಇದನ್ನ ಸಾಯಿಸಿ ತಿಂದೇ ಇದ್ರೆ ನಿಮ್ಗೆ ಗಂಡಾಂತರ ಸುತ್ತಕೊಳ್ಳುತ್ತೆ ಅಂತೇಳಿ ಹೇಳ್ತಾನೆ. ಪಾರ್ಟ್ 2ಗೋಸ್ಕರ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ.